ನಿಜ ಅಲ್ಲ ತಾನೆ? ನಿಜ ಅಲ್ಲ. ಅವಳಿಲ್ಲೇ ಇದ್ಬಿಟ್ರೆ ನನ್ ಶಂಕರು ನನಗ್ ಕೈ ಕೊಟ್ಟು ಅವಳ ಹಿಂದೆ ಹೋಗೋದ್ ಗ್ಯಾರಂಟಿ. ಹೇಗಾದ್ರೂ ಮಾಡಿ ಆ ಕಲ್ಲರ್ ಚಿಟ್ಟೆನ ಉಗಿದು ಓಡಿಸ್ಬೇಕು. ಬೇಗಿಲಿಂದ ತಪ್ಸ್ಕೊಂಡು ಹೊಟ್ಟೋಗು. ಹೋಗು ಹೋಗು. ಅಕ್ಕ, ಮಾಯಮ್ಮ ಅಕ್ಕ. ಮಾಯಾ ಮಗಳೇ, ಮಾಯಾ ಏನಾಯ್ತಮ್ಮ? ಎಲ್ಲಿದ್ಯಮ್ಮ? ಏನಾಯ್ತು ಅಂತ ಹೇಳು. ಏನಾಯ್ತಮ್ಮ? ಏನಾಯ್ತು? ಅದು ಶಂಕರ ನನ್ನ ಕಿಡ್ನಾಪ್ ಮಾಡಿ ಕೂಡ್ ಹಾಕಿ ತುಂಬಾ ಚಿತ್ರ ಹಿಂಸೆ ಕೊಟ್ಬಿಟ್ಟ ಮಮ್ಮಿ. ನೋಡು ಮಮ್ಮಿ, ನೋಡು ನನ್ನ ಯಾವ ಸ್ಥಿತಿಗೆ ತಂದಿದ್ದಾನ ಪಾಪಿ. ಬಿಡ್ಬೇಡ ಮಮ್ಮಿ ಅವನ್ನ. ನೀನೇನ್ ಮಾಡ್ತೀಯ ನನಗ್ ಗೊತ್ತಿಲ್ಲ. ಅವನ್ನ ಮಾತ್ರ ಸುಮ್ನೆ ಬಿಡ್ಬೇಡ. ಅಯ್ಯೋ 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 ಮಾಮ ಮಾಮ, ಇವನ್ ಯಾರು ಗೊತ್ತಾ? ಇವನನ್ನ ನಾನು 20 ವರ್ಷದಿಂದ ಹುಡುಕ್ತಾನೆ ಇದ್ದೀನಿ. ಇವನು ನನ್ನ ಮೋಸ ಮಾಡಿ ಎಲ್ಲ ತಲೆ ಮರ್ಸ್ಕೊಂಡು ಹೋಗಿದ್ದ. ಇವತ್ತು ಇವನು ಪ್ರಾಣ ತೆಗೆದು ಎಲ್ಲೇ ಸಮಾಧಿ ಮಾಡ್ತೀನಿ. ಎಲ್ಲಿ ನನ್ನ ಆಸ್ತಿ ಪತ್ರ? ಎಲ್ಲಿ ಹೇಳು? ಯಾವ ಆಸ್ತಿ? ಯಾವ ಪತ್ರ? ಕಾಳಮ್ಮ, ಇದುವರೆಗೂ ನೀನ್ ನಂಬ್ಕೊಂಡಿರೋದೇ ಬೇರೆ, ನಿಜವಾಗಿ ನಡೆದಿರೋದೇ ಬೇರೆ. ಅದೇನಾಯ್ತು ಅಂತ ಈಗ ಹೇಳ್ತೀನಿ ಕೇಳು. ಯಾವನ್ರಿ ಅವನು ರಾಮಯ್ಯ? ಏನೇ 1 ವರ್ಷದಿಂದ ಬಡ್ಡಿನೇ ಕಟ್ಟಿಲ್ಲ. ಹಿಂಗಾದ್ರೆ ಹೆಂಗೆ? ತೆಲಿಗೆ ದೇವ್ರು ನಮ್ಗೇನ್ ಕಡಿಮೆ ಮಾಡಿದಾನೆ ಹೇಳು? ಈಗ ನೀನ್ ನೋಡಿದ್ಲಿಷ್ಟು ಕಡ್ಬಡುವೊಂದು ಸದ್ಯದ ಪರಿಸ್ಥಿತಿಲಿ ಅವನ್ ಕೈಲಿ ಕಟ್ಟಕ್ ಆಗದೆ ಇರ್ಬಹುದು. ಆದ್ರೆ ಮಹಾನ್ ನಿಯತ್ನೋನು ನಮ್ ಋಣದಲ್ಲಿ ಬಿದ್ದಿರೋಂತವನಲ್ಲ, ಖಂಡಿತವಾಗ್ಲೂ ಕಟ್ಟೆ ಕಟ್ತಾನೆ. ಏನಂತೀಯ ಶಮಣ? ಹೌದು ಬುದ್ಧಿ. ಬಡ್ಡಿ ದಂಡೆನಾಗೆ ಕರುಣೆ, ನಿಯತ್ತು, ಧರ್ಮ ಅಂತ ಪೋತೆ ಪುಟ್ ಬರ್ತದೆ ಉಂಟಾಮು. ನಾವ್ ಆಗಾಗ ಕೇಳದೆ ಹೋದ್ರೆ ಅವ್ರ ಭಯನೇ ಇರಲ್ಲ. ಇಬ್ರು ಮೀರೆ ವಸೂಲ್ చేస్తారా? ಇಲ್ಲ ಅಂದ್ರೆ ನಾನೇ ಹೋಗ್ಲಾ? ಹೋಗು, ವಸೂಲ್ ಮಾಡು. ಹೋದ್ರೆ ನೀನ್ ಬಡ್ಡಿ ವಸೂಲ್ ಮಾಡೋದಿರ್ಲಿ, ಅವನ್ ದುಸ್ಥಿತಿ ನೋಡಿದ್ರೆ ಕೈಯಲ್ಲಿರೋದ್ನು ನೀನೇ ಕೊಟ್ಬಿಟ್ಟು ಬರ್ತೀಯ. ಅವನ್ ಸಂಸಾರ ಅಷ್ಟು ಕಷ್ಟದಲ್ಲಿದೆ ಕಣೆ. ತರಕ್ ಏನಾಯ್ತು ನನ್ನ ಹತ್ರ? ಖಾಲಿ ಜೇಬು. ಇಷ್ಟು ದಿವಸ ರಕ್ತ ಕೊಟ್ಟು ರೇಷನ್ ತಗೊಂಬಂದೆ. ಇವತ್ತು ಡಾಕ್ಟರ್ ಹತ್ರ ಹೋಗಿದ್ದೆ. ಮೈಯಾಗ ರಕ್ತ ಎಲ್ಲ ಹೋಗಾಚೆ ಇದ್ಬಿಟ್ಟ. ಹೊಟ್ಟೆಗಿಲ್ದೆ ಮಗು ಒಂದೇ ಸಮಯ ಅಳ್ತಾ ಇದೆ. ಎದೆಲಿ ಒಂದು ತೊಟ್ಟು ಹಾಲಿಲ್ಲ, ಮನೇಲಿ ಏನೂ ಇಲ್ಲ. ಅಕ್ಕಪಕ್ಕದವರು ಎಷ್ಟು ಅಂತ ಸಹಾಯ ಮಾಡ್ತಾರೆ. ಅಯ್ಯೋ ದೇವ್ರೆ, ನಾನು ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ದೋ ಏನೋ. ಇಷ್ಟು ವರ್ಷ ಆದ್ಮೇಲೆ ಒಂದು ಮಗುನ್ ಕೊಟ್ಟ. ಈಗ ಅದೊಂದು ಸಾಕೋ ಯೋಗ್ಯತನ ಇಲ್ದಾಗ ಮಾಡ್ಬಿಟ್ಟ. ಅದ್ರ ಬದಲು ನಮ್ ಪ್ರಾಣ ನರಕಿತ್ಕೊಬಾರ್ದಾಗಿತ್ತ. ಏನು ಮಾಡ್ತಾ ಇದೀಯ? ಏನು ಮಾಡ್ತಾ ಇದ್ದ ನೀನು? ಬಾಯಿ ಮುಚ್ಚಿದೇನ್ರಿ? ಮಗು ಅನ್ನೋದು ಕೇಳಕ್ಕಾಗಲ್ಲ. ನನ್ ಕರಳು ಕಿತ್ತು ಬರುತ್ತೆ. ಅದಕ್ಕೆ ಅವಳು ಜ್ಞಾನ ತಪ್ಪಿಸಿದ್ದೇನೆ. ಜ್ಞಾನ ತಪ್ಪಿಸಿದ್ರೆ
ಅದಲ್ಲ ಆಗ್ಲೇ ಅದಕ್ಕೂ ನೆಮ್ಮದಿ ನಮಗೂ ನೆಮ್ಮದಿ ರೀ. ಏಯ್, ಏಯ್, ಏ ರಾಮಯ್ಯ, ಒಂದ್ ವರ್ಷದಿಂದ ಅಸಲು ಕೊಟ್ಟಿಲ್ಲ, ಬಡ್ಡಿನೂ ಕೊಟ್ಟಿಲ್ಲ. ಎಲ್ಲ ನನ್ ದುಡ್ಡು ತೆಗಿಯೋ. ನನ್ನ ಹತ್ರ ಏನಾಯ್ತವ ದುಡ್ಡು? ಫ್ಯಾಕ್ಟ್ರಿ ಲಾಕ್ ಹೋದಾಗ 1 ವರ್ಷ ಆಯ್ತು. ನಾ ಎಲ್ಲಿ ತಗೊಂಬರ್ಲಿ? ನನ್ ಮಗನೇ, ಯಾವನ ಹತ್ರ ಆದ್ರೂ ನಿನ್ ಹೆಂಡಿನ ದುಡ್ಡು ಕೊಡು. ನೀವು ಕೊಟ್ಟಿರೋ 10,000 ರೂಪಾಯಿಗೆ ಹೀಗೆಲ್ಲ ಮಾತಾಡಬಾರ್ದು. ಯಾಕೋ ಯಾಕೋ ಮಾತಾಡ್ಬಾರ್ದು? ಏನೋ ಮಾಡ್ತೀಯ ನಾಯಿ? ದುಡ್ಡು ಬೇಕಾದಾಗ ಬಾಲ ಅಲ್ಲಾಡ್ತೀರಾ, ಕೇಳಕ್ ಬಂದಾಗ ಬಗೊಳ್ತೀರಾ? ಬಿಡಿ ಅವ್ರನ್ನ. ಹೆಂಗಸ ಮಾಡೋ ಕೆಲಸ ಇದು. ಮತ್ತೆ ಮಾತಾಡ್ತೇನೆ, ಗಾಡಿ ನಿಲ್ಸು. ಅಯ್ಯೋ ಅಯ್ಯಯ್ಯೋ ಶ್ಯಾಮಳ, ಈ ಬಡವ್ರನ್ನ, ಈ ಸ್ವಾಭಿಮಾನಿಗಳನ್ನ ಕೇವಲ 10,000 ರೂಪಾಯಿಗೋಸ್ಕರ ಕೊಂದ್ಬಿಟ್ರಲ್ಲ. ಯಾರ ರಾಕ್ಷಸರು ಕೊಂದ್ಬಿಟ್ರು. ಬದ್ದ ಮಗು ಹೋಗು. ಈ ಮಗು ಅನಾಥವಾಗಕ್ಕೆ ಖಂಡಿತವಾಗ್ಲೂ ನಾನು ಬಿಡಲ್ಲ. ಇದಕ್ಕೊಂದೆಲೆ ಕಾಣಿಸ್ತೀನಿ. ಈ ರಾಕ್ಷಸರೇ ಆ ಬಡಪಾಯಿಗಳನ್ನ ಕೊಲೆ ಮಾಡಿದ್ದು. ಅರೆಸ್ಟ್ ಮಾಡಿ. ನನ್ ತಮ್ದಿರ್ನ ಇಟ್ಕೊಟ್ಬಿಟ್ಟೆಲ್ಲೋ. ಮೇಮು ರಾಯಲಸೀಮೆ ಮನುಷ್ಯರು. ನಮ್ ಸಹವಾಸ ಎಂತದ್ದು ಅಂತ ನಿನ್ ಇನ್ನು ಗೊತ್ತಿಲ್ವಾ? ತೆಗೆ ಕೈನ. ನಿನ್ ಕಟ್ಕೊಂಡ್ಮೇಲೆ ಕಡೆ ನನ್ಗೆ ಗೊತ್ತಾಗಿದ್ದು. ಯಾವ ಜನ್ಮದಲ್ಲಿ ನಾನು ಏನ್ ಪಾಪ ಮಾಡಿದ್ನೋ ಏನೋ, ನಿನ್ನಂತ ಧನಪಿಶಾಚಿನ ಆ ದೇವ್ರು ನನಗೆ ಗಂಟೆ ಹಾಕ್ಬಿಟ್ಟ. ನಾನ್ ಸಾಯೋರ್ಗು ಕಣ್ಣೀರಲ್ಲಿ ಕೈ ತೊಳೆಯಕ್ ಮಾಡ್ಬಿಟ್ಟ. ನೀನ್ ಇನ್ನೊಂದು ದೂಸರ ಮಾತಾಡಿದ್ರೆ ಆ ಕೊಲೆಗೆ ನೀನು ಪ್ರಚೋದನೆ ಮಾಡಿದ್ದೆ ಅಂತ ನಿನ್ನೂ ಅರೆಸ್ಟ್ ಮಾಡಿಸ್ಬೇಕಾಗುತ್ತೆ. ಹುಷಾರ್. ಸಾಲ ಕೊಡ್ದವ್ರ ಮೇಲೆ ಎಗರಾಡೋದ್ ಬಿಟ್ಟು ನನ್ ಮೇಲೆ ಎಗರಾಡ್ತಾ ಇದೀಯಾ? ಮನುಷ್ಯನಾಗಿ ಹುಟ್ಟಿದ್ಮೇಲೆ ಸ್ವಲ್ಪನಾದ್ರೂ ನಿಯತ್ತಿರ್ಬೇಕು. ಅದಿಲ್ದಲೇ ಇರೋ ಹೊತ್ತಿಗೆ ನಿನ್ ಹೊಟ್ಟೆಲಿ ಒಂದು ಸಂತಾನ ಇಲ್ಲ. ಬಂಜರು ಭೂಮಿ ನೀನು. ತಪ್ಪು ನಿನ್ನಲ್ಲೇ ಇಟ್ಕೊಂಡು ನನ್ ಮೇಲೆ ಎಗರಾಡ್ತೀಯ. ಮೊದ್ಲು ನೀನ್ ಗಂಡ ಅಂತ ಡಾಕ್ಟರ್ ಚೆಕ್ ಮಾಡಿಸ್ಕೋ. ಹೋಗಲೇ. ನನ್ನ ಗಂಡ ಸ್ಥಳದ ಮೇಲೆ ಅನುಮಾನ ಪಡ್ತಾ ಇದ್ದೇನೆ. ನೀನ್ ಚೆನ್ನಾಗಿ ಬದುಕಲ್ಲ ಕಣೆ. ಹಾಳಾಗೋಗ್ತೀಯ. ನೀನ್ ಸರ್ವನಾಶ ಆಗೋಗ್ತೀಯ. ನೀನ್ ಯಾರ ಮಗು ಇದು? ನಿನ್ಗೆ ಮಕ್ಕಳಾಗೋ ಭಾಗ್ಯ ಇಲ್ಲ ಅಂತ ಗೊತ್ತಾದ್ಮೇಲೆ ಹೇಗಾದ್ರೂ ಮಾಡಿ ನನ್ನ ವಂಶ ಉದ್ಧಾರ ಆಗ್ಲೇಬೇಕು ಅನ್ನೋ ಆಸೆಯಿಂದ ನಾನು ಇನ್ನೊಂದು ಸಂಬಂಧ ಇಟ್ಕೊಂಡಿದ್ದೆ. ಅವಳು ಹುಟ್ಟಿದ ಮಗು. ಏನ್ ಹೇಳ್ತಾ ಇದ್ದೀರಾ? ಮಗು ಹೆತ್ತಿದ ತಕ್ಷಣನೇ ಅವಳು ತೀರ್ಕೊಂಡ್ಬಿಟ್ಲು. ಯಾವಳೋ ಹೆತ್ತಿದ ಮಗುನ ನಾನೇ ಸಾಕ್ಬೇಕು. ಇದನ್ ತಗೊಂಡ್ ಹೋಗಿ ತಿಪ್ಪೆ ಬಿಸಾಕ್ತೀನಿ. ನೀನ್ ಹಾಗ್ ಮಾಡ್ತೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ನನ್ನ ಸಮಸ್ತ ಆಸ್ತಿನೂ ಆ ಮಗು ಹೆಸರಿಗೆ ವಿಲ್ ಮಾಡಿಟ್ಟಿದ್ದೀನಿ. ಈಗಾಗ್ಲೇ ಶಾಮಣ್ಣ ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನೆಲ್ಲ ತಗೊಂಡು ಊರ್ ಬಿಟ್ಟಿದ್ದಾನೆ. ನೀನ್ ಈ ಮಗುನ ಚೆನ್ನಾಗಿ ಸಾಕಿ ಸಲಿಹಿ ಒಂದ್ ನೆಲೆ ಕಾಣಿಸಿದ್ಮೇಲೆ ಆ ಎಲ್ಲ ಆಸ್ತಿ ನಿನ್ನ ಹೆಸರಿಗೆ ವರ್ಗಾವಣೆ ಆಗುತ್ತೆ. ಅದಕ್ ಮುಂಚೆ ಮಗು ಕಿಂಚಿತ್ ತೊಂದ್ರೆ ಆದ್ರೂ ಆಸ್ತಿ ಪೂರ ಅನಾಥಾಶ್ರಮಕ್ಕೆ ಹೊರಟೋಗುತ್ತೆ. ಈ ನನ್ ಸೌತಿ ಮಗುನ ನಾನ್ ಹೆಂಗ್ ಸಾಕಿ ಬೆಳೆಸ್ಬೇಕು ಅಂತ ನಾನು ಗೊತ್ತು ಕಣೋ ತಡಿಯ. ನಾನ್ ಹಂಗೆ ಸಾಕ್ತೀನಿ. ಮೊದ್ಲು ಆಸ್ತಿ ಪತ್ರ ಕೊಡು. ಆಸ್ತಿ ಪತ್ರ?
ಅದಂತೂ ದೊಡ್ಡ ಸುಳ್ಳು. ಮಗು ರಾಮಯ್ಯಂದು ಅಂತ ಗೊತ್ತಾದ್ರೆ ಆ ಮಗುನು ಕೊಲ್ಲೋ ರಾಕ್ಷಸಿ ನೀನು ಅಂತ ಯಜಮಾನ್ರಿಗೆ ಗೊತ್ತಿತ್ತು. ಅದಕ್ಕಾಗಿ ನಾನು ಯಜಮಾನ್ರು ಸೇರಿ ಈ ಉಪಾಯ ಮಾಡಿದ್ದು. ಆಸ್ತಿ ಮಗು ಹೆಸರಿನಲ್ಲಿ ಇದೆ ಅಂತ ಯಜಮಾನ್ರು ಸುಳ್ಳು ಹೇಳಿದ್ರು. ಆಸ್ತಿ ಇವಳ ಹೆಸರಿನಲ್ಲಿ ಇಲ್ಲ, ಯಾರ ಹೆಸರಿಗೂ ಬರ್ದಿಲ್ಲ. ಆಸ್ತಿ ಯಾರ ಹೆಸರಿಗೂ ಬರ್ದಿಲ್ಲ ಅಂದ್ರೆ ಪೂರ್ತಿ ನಂದೇ. ಮಾಮ, ಇನ್ನು ಆಸ್ತಿ ಮೇಲೆ ಯಾರಿಗೂ ಹಕ್ಕಿಲ್ಲ. ಹೌದಾ? ಇಷ್ಟು ದಿವಸ ಆಸ್ತಿಗೋಸ್ಕರ ಒದ್ದಾಡ್ತಾ ಇದ್ದೆ, ಈಗ ಅದೃಷ್ಟ ನನ್ನೇ ಹುಡುಕೊಂಡು ಬಂದಿದೆ. ನಡೀರಿ. ಮಾಯಮ್ನು ಯಾವಳು ಮಾಯಮ್ಮ? ಈ ಬಿಂಗಾರಿ ಆ ರಾಮಾಯಣ ಮಗಳು ಅಂತ ಗೊತ್ತಾಗಿದ್ದಿದ್ರೆ ಆವತ್ತೇ ಕುತ್ತಿಗೆ ಸಾಯಿಸ್ಬಿಡ್ತಿದ್ದೆ. ಅದೃಷ್ಟ ಚೆನ್ನಾಗಿದೆ, ಬದುಕೊಂಡವಳೆ. ಇನ್ಮೇಲೆ ನೀನ್ಯಾರೋ ನಾನ್ಯಾರೋ. ಇವತ್ತಿಗೆ ನಿನ್ನ ಋಣ ಹರಿದೋಯ್ತು. ಇನ್ಯಾವತ್ತೂ ನನ್ನ ಹತ್ರ ಬರಬೇಡ. ನಿನ್ ದರಿದ್ರ ಮುಖ ನನಗ್ ತೋರಿಸ್ಲೇಬೇಡ. ಸಾಕಿದೀನಿ ಅಂತ ಸಲಿಗೆ ಗಿಲ್ಗೆ ತಗೊಂಡು ಅಮ್ಮ ಗಿಮ್ಮ ಅಂತ ಬಂದ್ರೆ ನಿನ್ ಮುಖದ ಮೇಲೆ ಆಸಿಡ್ ಹಾಕ್ಬಿಡ್ತೀನಿ. ಹುಷಾರ್. ಬಂದ್ರು ಬರೋ. ನೋಡಿದ್ಯಾ ನಿನ್ ಜೀವನ? ದೋಸೆ ದೋಸೆ ಮುಗ್ಚಕ್ದಂಗ ಆಗೋಯ್ತು. ಬಡವರೆಲ್ಲ ಪಾಪ ಮಾಡಿ ಹುಟ್ಟರೋರು ಅಂತಿದ್ಯಲ್ಲ, ಈಗ ನಿನ್ ಜೀವನ ಏನಂತ ಗೊತ್ತಾಯ್ತಾ? ನೀನೆಲ್ಲಿ ಹುಟ್ಟಿದೆ ಅಂತ ಗೊತ್ತಾಯ್ತಾ? ನೀನೆಂತ ಪಾಪಿ ಅಂತ ಗೊತ್ತಾಯ್ತಾ? ಈ ಕಾನೂನಿ ಬಿಟ್ಟು ಓಡೋಬೇಕು ಅಂತಿದ್ಯಲ್ಲ, ಈಗ ನಿನ್ ಯಾರು ತಡೆಯಲ್ಲ. ಹೋಗು, ಅದೆಲ್ಲೋಗ್ತೀಯ ಹೋಗು. ಜೀವನ ಏನು ಅಂತ ನಿಂಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹೋಗು. ಏಯ್, ಎಲ್ಲ ಹೋಗಿ, ನಿಮ್ ಮನೆಗಳಿಗೆ ಹೋಗಿ. ಒಳ್ಳೆ ಕಾಲ್ ಬಿಡಲ್ಲ, ಬಿರ್ತೀನಿ ಮಗ. ಮಗ ಸೂಪರ್ ಕಣ ಮಗ. ಶಿಷ್ಯ, ಏನ್ ಮಾಡೋದು ಈಗ? ಗೆದ್ದಾರಲ್ಲ. ಸುಂದರಿ ಸುರಸುಂದರಿ. ಮಗ ಎಲ್ಲೋ ಕಾಣಿಸ್ತಾನ? ಅಯ್ಯೋ, ಮಸ್ತಾಗಿದ್ಲು ಕಣ ಮಗ. ಒಳ್ಳೆ ಚಾನ್ಸ್ ತಗೊಂಡ್ರೆ. ಬಾಗಿಲು ತೆಗಿರಿ, ಬಾಗಿಲು ತೆಗಿರಿ, ದಯವಿಟ್ಟು ಬಾಗಿಲು ತೆಗಿರಿ. ಅಮ್ಮ, ಯಾರೋ ರೌಡಿಗಳು ನನ್ನ ಅಟ್ಟಿಸ್ಕೊಂಡು ಬಂದು ಬಲಾತ್ಕಾರ ಮಾಡೋಕೆ ಪ್ರಯತ್ನ ಪಟ್ರು. ನೋಡಿ, ಸೀರೆ ಎಲ್ಲ ಹರಿದು ಬಿಟ್ಟಿದ್ದಾರೆ. ಯಾವ್ದಾದ್ರು ಸೀರೆ ಕೊಡಿ. ಒಂದ್ ನಿಮಿಷ ಇರಮ್ಮ, ತಗೋಮ್ಮ. ಪಾಪರಿ ಯಾಕೆ ಇಟ್ಕೊಂಡ್ರಿ? ಇಂಥವ್ರಿಗೆ ಕರುಣೆ ತೋರಿಸಬಾರ್ದು ಕಣೆ. ಇವಳು ಯಾರು ಗೊತ್ತಾ? ನೀನು ಮಾಡಿದ ಅಟ್ಟಹಾಸಕ್ಕೆ ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದ್ರೆ ಸಾಲದು, ರಕ್ತ ಕಣ್ಣೀರು ಸುರಿಬೇಕು ಕಣೆ. ಬಡವರ ಹೊಟ್ಟೆ ಆಕ್ರೋಶದ ಹಬೆ ತಟ್ಟಿದೆ ಅಷ್ಟೇ ನಿನ್ಗೆ. ಅವರು ಶಾಪದ ಕಾವು ತಟ್ಟಬೇಕು, ಹಾಗೆ ನೀನ್ ನೆಟ್ಟಾಗೋದು. ಅಯ್ಯೋ ಪಾಪಿ, ನಿನ್ನಂತವ್ರಿಗೆ ಸೀರೆ ಬೆಲೆ ಕೊಡಕ್ ಹೋಗಿದ್ನಲ್ಲೇ. ಹಾಗೆ ತಗೋಮ್ಮ, ತಗೋ.
ಏನ್ ಜಾನಕಿ? ನೋಡ್ರಿ ಇಲ್ಲಿ, ಮಾಯಮ್ಮ ಆವತ್ತು ನನ್ನ ಕೈಯಿಂದ ನಿಮ್ ಚಪ್ಪಲಿ ನೋಡ್ಸಿದ್ಲಲ್ಲ, ಇವತ್ ನೋಡ್ರಿ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿದ್ದಿದ್ದಾಳೆ. ದೇವರು ಇವಳಿಗೆ ಸರಿಯಾದ ಶಿಕ್ಷಣೆ ಕೊಟ್ಟಿದ್ದಾನೆ. ಆವತ್ತು ಭೀಮ್ ಅಮಾವಾಸ್ಯೆ ದಿನ ಗಂಡನ ಪೂಜೆ ಮಾಡ್ತಿದ್ದ ಕೈಯಲ್ಲಿ ಅಂತ ದೊಡ್ಡ ತಪ್ಪು ಮಾಡಿಸಿ ಮೆರೆದಿಯಲ್ಲೇ. ಆವತ್ತಿಂದ ಇವತ್ತಿನವ್ರು ನಾನು ಎಷ್ಟು ಕೊರತೀನಿ ಗೊತ್ತೇನೆ. ಪ್ರತಿದಿನ ನಾನು ದೇವ್ರಿಗೆ ಬೇಡ್ಕೊಳ್ತಿದ್ದೆ ನಿನಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಅಂತ. ಇವತ್ತು ನನ್ನ ಆಸೆ ನೆರವೇರ್ತು. ಕೊಡೆ ಇಲ್ಲಿ, ನಿನ್ನಂತ ಅನ್ನ ಕೊಟ್ರೆ ಅದಕ್ಕಿಂತ ಮಹಾಪಾಪ ಬೇರೆ ಇಲ್ಲ. ಬನ್ರಿ. ಅಣ್ಣ ಅಣ್ಣ, ತಿನ್ನಕ್ಕೆ ಏನಾದ್ರೂ ಕೊಡಣ್ಣ. ಅಣ್ಣ ಅಣ್ಣ, ತುಂಬಾ ಹಸುವಾಗ್ತಾ ಇದೆ, ಏನಾದ್ರೂ ಕೊಡೋಣ. ಬೆಳಗ್ಗೆಯಿಂದ ಗಿರಾಕಿಗಿಂತ ಭಿಕ್ಷೋರ್ಗೆ ಕೊಡೋದಾಯ್ತು. ತಗೊಳಮ್ಮ. ಅಯ್ಯೋ ಅಯ್ಯೋ, ನೀನಾ ದುರಾಂಕಾರಿ ನೀನು. ಇನ್ನೂ ಅಣ್ಣನ ಕಾಲಲ್ಲಿ ಓದ್ದೋಳು ನೀನು. ನೀನು ಕೊಡೋದಕ್ಕಿಂತ ನಾಯಿ ನೆರೆಗೆ ಹಾಕೋದ್ಮೇಲೆ ಹೋಗ ಮೇಲಿಂದ ರೈಟೇಳು, ಹೋಗ ಮೇಲಿಂದ ರೈಟೇಳು. ಬಾರ ಇಲ್ಲ, ಇಲ್ಲಿ ಪಿನಾಲ್ ಹಾಕಿ ತೊಳೆಯೋ, ಪಾಪ ಸುತ್ತ ಮಾಡುತ್ತೆ ನಮ್ಗೆ. ಬರಬೇಕ. ಅಲ್ಲವಾ, ನಾನು ನೋಡ್ತಾನೇ ಇವನಿ ಅನ್ನಕ್ಕೋಸ್ಕರ ಎಷ್ಟು ಒದ್ದಾಡ್ತಾ ಇದೀಯವ್ವ. ಯಾವ ಪುಣ್ಯ ಹಚ್ಚಿದ್ರು ಒಂದು ತನ್ನ ತಂದು ಕೊಡಕ್ ಮನಸ್ಸು ಮಾಡ್ಲಿಲ್ಲ. ಅಯ್ಯೋ, ನೀನ್ ಯಾರೋ ಏನು, ಆದ್ರೂ ನಿಂದು ಹೊಟ್ಟೆ ತಾನೇ. ಈ ಹಸಿವು ಅನ್ನೋದು ಯಾರನ್ನೂ ಬಿಟ್ಟಿಲ್ಲವ, ಯಾರನ್ನೂ ಬಿಟ್ಟಿಲ್ಲ. ತಗವಾ ಎಲ್ಲವನ್ನೂ ತಗವಾ. ಅಯ್ಯೋ, ಎಲ್ಲ ಗಾಚಾರ ಎಲ್ಲ ಅವ್ರವ್ರು ಪಡ್ಕೊಂಡು ಬಂದಿದ್ದು. ಈ ಕರ್ಮ ಅನ್ನೋದು ಯಾರನ್ನ ಬಿಟ್ಟಿದ್ದವ, ಎಲ್ಲ ಅನುಭವಿಸೇ ತೀರ್ಬೇಕು. ಜೀವನ ಏನು ಅಂತ ಅರ್ಥ ಆಯ್ತೇನೆ ನಿನಗೆ? ಅನ್ನದ ಬೆಲೆ ಏನು ಅಂತ ಗೊತ್ತಾಯ್ತೇನೆ ನಿನಗೆ? ಆ ಭಿಕ್ಷುಕಿ ತಾನು ಭಿಕ್ಷೆ ಬೇಡಿದ ನಿನಗ್ ಕೊಟ್ಲು, ಅದು ಬಡವ್ರ ಮನ್ಸು. ಆ ಕಾಳಮ್ಮ ನಿನ್ನ ಹೆಸರಲ್ಲಿ ಆಸ್ತಿ ಇಲ್ಲ ಅಂತ ಗೊತ್ತಾಗ್ತಿದ್ದ ರೋಡಿಗೆ ತಳ್ಳದ್ಲು, ಅದು ಸಾವುಕಾರ ಮನ್ಸು. ಈ ವ್ಯತ್ಯಾಸ ನಿನಗೆ ಗೊತ್ತಾಗ್ಲಿ ಅಂತಾನೆ ನಾನು ನಿನ್ನ ಈ ಪರಿಸ್ಥಿತಿಗೆ ತಂದಿದ್ದು. ನಿನಗೀಗ ಜೀವನ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಿನಗೀ ಅನ್ನ ತಿನ್ನುವಂತ ಪರಿಸ್ಥಿತಿ ಬಂದಿಲ್ಲ. ಎದ್ದೇಳು, ಬಾ ನನ್ ಜೊತೆಲಿ.